ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತಿಂದ ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 4:15ಗೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ವಾಕ್ ಮಾಡ್ತಾಯಿದ್ದೀನಿ. ವಾಕ್ ಮಾಡೋಕ್ಕೆ ಹೇಳಿದರು, ಅದರಿಂದ ವಾಕ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಚಟ್ನಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಬಾತ್ ಮಾಡಬೇಕಿತ್ತು ಹೋಟೆಲ್ಗೆ, ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನ್ಯಾಕ್ಸ್ಗೆ ಇವತ್ತು ಸಿಬಿಕಾಯಿ ಇತ್ತು ನಮ್ಮರದ್ದೇನೆ, ಅದನ್ನೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಬಾಕ್ಸ್ಗೆ ಇಬ್ರಿಗೂ ಕೂಡ. ಇವತ್ತು ತಿಂಡಿಗೆ ಏನು ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಯಾಕೋ ಮಾಡೋ ಅಷ್ಟು ಇದು ಇರಲಿಲ್ಲ. ಅದಕ್ಕೆ ಬೇಡ ಅಂತ ಅಂದ್ಬಿಟ್ಟು ಹೆಂಗಿದ್ರು ಹೋಟೆಲಿಗೆ ಬಾತ್ ಮಾಡ್ತಿದ್ನಲ್ಲ, ಅದನ್ನೇ ಬಾಕ್ಸ್ಗೆ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟೆ. ಸ್ವಲ್ಪ ಒಂದು ಸಿಕ್ಕಾಪಟ್ಟೆ ಹಣ್ಣಾಗಿತ್ತು, ಯಾಕೋ ಸ್ವಲ್ಪ ಇದಾಗ್ಬಿಟ್ಟಿತ್ತು. ಅದನ್ನು ಬೇಡ ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಕಾಯಿ ಥರನೇ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಎಲ್ಲನ ಹಾಕಿ ಬಾಕ್ಸ್ಗೆ ಹಾಕಿ ಕೊಟ್ಟೆ. ತುಂಬ ರುಚಿಯಾಗಿರುತ್ತಲ್ವ, ತಿನ್ಕೊಬತ್ತಾಳೆ. ಇದು ಸ್ನ್ಯಾಕ್ಸ್ಗೆ. ಬಾಕ್ಸ್ಗೆ ಬಾತೆ ಹಾಕ್ಕೊಟ್ಟಿದ್ದೀನಿ, ಅದನ್ನು ಕೂಡ ತಿನ್ಕೊಬತ್ತಾಳೆ. ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಸ್ವಲ್ಪ ಅರ್ಧ ಹೋಗ್ಬಿಟ್ಟಿತ್ತು, ಅರ್ಧ ಚೆನ್ನಾಗಿತ್ತು, ಅದನ್ನು ಎತ್ತಿಡ್ತೆ ಪೂರ್ವಿಗೆ ತಿನ್ಕೊತಾನೆ ಅಂತ ಅಂದ್ಬಿಟ್ಟು. ಅಷ್ಟರೊಳಗೆ ಹೋಟೆಲ್ಗೆ ಸಾಂಬಾರು ಕೂಡ ಬೇಕಿತ್ತಲ್ಲ, ಆ ಸಾಂಬಾರು ಕೂಡ ಹೀರೆಕಾಯಿ ಇತ್ತು, ಅದನ್ನು ಕೂಡ ಹಾಕಿ ಹೀರೆಕಾಯಿ ಚಾಪ್ಸ್ ಥರ ಮಾಡಿದ್ದೆ. ಇಡ್ಲಿಗೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ. ಅದಕ್ಕೆ ಅವ್ರು ಇನ್ನೂ ಕೂಡ ಮಲಗಿದ್ರು. ಅವ್ರು ಎದ್ಮೇಲೆ ಅವ್ರನ್ನೂ ಕೂಡ ರೆಡಿ ಮಾಡಿಕೊಂಡು ನಾನು ಕರ್ಕೊಂಡು ಒಟ್ಟಿಗೆ ಹೋಟೆಲ್ಗೆ ಹೋಗ್ಬೇಕಲ್ಲ, ಅದಕ್ಕೆ ಬೇಗ ಎದ್ದೇಳಿ ಅಂತ ಅವರೆಲ್ಲರನ್ನೂ ಕೂಡ ಎಬ್ಬಿಸ್ತಾಯಿದ್ದೆ. ಪೂರ್ವಿಗೆ ಸ್ವಲ್ಪ ಲೇಟಾಗಿ ಎದ್ದರೂ ಏನೂ ಪರವಾಗಿಲ್ಲ, ಆದ್ಯ ಮಾತ್ರ ಬೇಗ ಹೇಳಬೇಕು. ಇಬ್ಬರು ಬೇರೆ ಬೇರೆ ಕಡೆ ಹೋಗ್ತಾರಲ್ವ, ಅದರಿಂದ ಇಬ್ಬರು ಒಟ್ಟಿಗೆ ಏನೂ ಹೋಗಲ್ಲ. ಅವನದು ವ್ಯಾನ್ ಬೇಗ ಬರಲ್ಲ, ಲೇಟಾಗಿ ಬರುತ್ತೆ. ಆದ್ಯದ್ದು 8 ಗಂಟೆಗೆ ರೆಡಿಯಾಗಿರಬೇಕು ಅವಳು, ಅದರಿಂದ ಅವಳನ್ನ ಎದೋಳಿಸ್ತಾ ಇದ್ದೆ. ಒಂದು ಕಡೆ ಸೈಡು ಬಾತು ಕೂಡ ರೆಡಿ ಆಗ್ತಾಯಿತ್ತು, ಅದಕ್ಕೂ ಕೂಡ ಸ್ವಲ್ಪ ಮಸಾಲೆ ಎಲ್ಲ ಆಡಿಸಿಟ್ಟು ಅಕ್ಕಿ ಹಾಕಬೇಕಿತ್ತು, ಅದು ಕೂಡ ಕುದೀತಾಯಿತ್ತು. ಒಂದು ಕಡೆ ಸೈಡೀಗ ಚಟ್ನಿ ಬೇರೆ ರುಬ್ಕೋಬೇಕಿತ್ತು. ಇಬ್ಬರೂ ಕೂಡ ಒಂದೇ ಸೈಡು ಕೆಲಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಬಾ ಎದ್ದು ವಹಿಸ್ಕೊಂಬಿಡು, ಆನ್ಬೇಡಿ ಕೂತ್ರೆ ಮಾರ್ಕ್ ಉಳ್ಕೊತದೆ. ಅದು ಯಾವುದು ಪೂರ್ವಿ ಅಣ್ಣ ಇನ್ನೂ ಮಲಗಿಲ್ಲ, ಹೊಸ್ಕೊಂಡು ಯಾಕೆ ನೀನು ಹೋಗಲ್ವಾ? ಯಾಕೆ? ಯಾಕೆ? ಕಣ್ಣೂರಿ ಕ್ರಿಕೆಟ್ ಮ್ಯಾಮ್ ನಿಮ್ದು ಆಯ್ತಾ ಮೇಡಮ್? ಬಾ. ಇದು ಪೂರ್ವಿ, ಪೂರ್ವಿ ಓಯ್, ತಗೋಬಾ. ಇಲ್ಲಪ್ಪ, ಇದಕ್ಕೆ ತಗೊಬಂದಿದ್ಯಾ ಅಲ್ಲಿಂದಕ್ಕೆ ಸಾಕಾ? ಬೆಳಿಗ್ಗೆ ಅಷ್ಟು ಕೆಲಸ ಮಾಡಿದ್ದಷ್ಟೇ. ಹೋಟೆಲ್ಗೆ ಹೋಗಿ ಹೋಟ್ಲು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದೆ, ಇನ್ನೊಂದು ಸ್ವಲ್ಪ ತೊಳೆಯೋಕ್ಕೆ ಆಗಲಿಲ್ಲ. ಸಿಕ್ಕಾಬಟ್ಟೆ ಬಾಡಿ ಪೇಯ್ನ್ ಏನು ಬಂದುಬಿಡ್ತು, ಅದರಿಂದ ನಾನು ಕೆಲಸನೇ ಮಾಡೋಕ್ಕಾಗಲಿಲ್ಲ. ಅಷ್ಟರೊಳಗೆ ವೀಡಿಯೋ ಕೂಡ ಮಾಡಲಿಲ್ಲ, ನಾನು ಸ್ಟಾಪ್ ಮಾಡಿಬಿಟ್ಟೆ.
ಅಷ್ಟರೊಳಗೆ ಟೈಮ್ ಬಂದು 4 ಗಂಟೆ ಆಗಿಬಿಡ್ತು. ಸ್ವಲ್ಪ ಆಸ್ಪತ್ರೆಗೂ ಕೂಡ ಹೋಗಿದ್ದು ಬಂದೆ. ಒಂದು ಇಂಜೆಕ್ಷನ್ ಮಾಡಿಸ್ಕೊಬರೋಣ, ಸ್ವಲ್ಪ ಪೇಯ್ನ್ ಆದರೂ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೋಗಿದ್ದು. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ದೆ, ಅವರು ಕೆಲ್ಸಕ್ಕೆ ಹೋಗಿದ್ರು. ಅವ್ರು ಬಂದಮೇಲೆ ನಾನು ಒಂದು ಸ್ವಲ್ಪ ಹೊತ್ತು ಆಸ್ಪತ್ರೆಗೆ ಹೋಗಿದ್ದು, ಇಂಜೆಕ್ಷನ್ ಮಾಡಿಸ್ಕೊಬಂದ್ಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದೆ. ಅಷ್ಟರೊಳಗೆ ಆದ್ಯ ಕೂಡ ಬಂದಳು. ಅವ್ರಿಗೂ ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಡ್ಬೇಕಿತ್ತಲ್ಲ, ಕಾಯಿಸ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಅಷ್ಟರೊಳಗೆ ಆದ್ಯಂಗೆ ಒಂದು ಬಾಟ್ಲು ತೊಗೊಬಂದಿದ್ವಿ. ಅವಳು ಬೇಡ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ದು ಅಂದರೂ ಕೇಳಲಿಲ್ಲ. ಆ ಬಾಟ್ಲು ಸ್ವಲ್ಪ ಯಾಕೋ ಲೀಕ್ ಆಗ್ತಾಯಿತ್ತು, ಅದರಿಂದ ಅವಳು ಕೊಟ್ಟಿರಲಿಲ್ಲ. ಅವಳು ಬಂದ ತಕ್ಷಣ ಕೇಳ್ತಾಯಿದ್ಲು ಏನಕ್ಕೆ ಹಾಕಿರಲಿಲ್ಲ ಅದನ್ನ ಅಂತ. ಅವಳು ಅದಕ್ಕೆ ಏನೋ ಕಾರಣ ಹೇಳಿದೆ, ಎಕ್ಸ್ಚೇಂಜ್ ಮಾಡೋಣ ಅಂತಂದ್ಬಿಟ್ಟು. ಫಸ್ಟಿನ ಥರ ಅವಳು ಹಠ ಮಾಡಲ್ಲ. ಅವಳೇ ಬಂದ ತಕ್ಷಣ ಅವಳ ಕೆಲಸ ಏನೈತೆ ಅದನ್ನೆಲ್ಲ ಮುಗಿಸ್ಕೊತಾಳೆ. ಈಗ ಡ್ಯಾನ್ಸ್ ಕ್ಲಾಸ್ಗೂ ಕೂಡ ಹೊರಡ್ತಾರೆ. ಒಂದು 10 ನಿಮಿಷ ಆಟ ಆಡ್ಕೋತಾರೆ. ಹಾಲು ಮತ್ತು ಸ್ನ್ಯಾಕ್ಸ್ ಏನಾದರೂ ಕೊಡ್ತೀನಿ, ಅವ್ರು ತಿಂದ್ಕೊಂಡು ಡ್ಯಾನ್ಸ್ ಕ್ಲಾಸ್ ಕೊಡ್ತಾರೆ. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿದ್ದೀನಿ, ಅವರೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂತಾರೆ. ಅವ್ರು ಬಂದ ತಕ್ಷಣ ಇಬ್ಬರು ಕೂಡ ಹೊರಡ್ತಾರೆ. ಇದು ಎಷ್ಟು ತಿನ್ನೋದು? ಆ ಕಡೆ ಯಾಕೋ ಮೆತ್ತೆ ಆಗೈತಂತಲ್ಲ ಕಳ್ಳೆಪುರಿ. ಬೇಡ ನನಗೆ ಮೆತ್ತೆ ಆಗಿದ್ರೆ. ಹಾಕೊಟ್ಬಿಟ್ಟು ಬರೋಗವ. ನಡೆಯುವ ಟೈಮ್ ಆಯ್ತು. ತಲೆ ಬಾಚ್ ಕೊಡ್ತೀನಿ ತರೋಗು. ಹೋಗಲ್ವ ಇವತ್ತು ನೀನು? ಪೂರ್ವಿ ಹೋಯ್ತಾನೆ ಅವನು. ಪೂರ್ವಿ ಇವತ್ತು ಕಾನ್ವೆಂಟ್ಗೆ ಹೋಗಿರ್ಲಿಲ್ಲ. ಆದ್ಯ ಕಳ್ಸಿರ್ಲಿಲ್ಲ ಕಣೆ, ನೀನು ಒಬ್ಳು ಕಳ್ಸಿದ. ಕಾರ್ಮೆಂಟ್ ಕಳ್ಸಿ ತಗೋಬಂದು ಜರ್ಬ ಅಂತೇವೆ ಅಂತ ಏನೋ ಹಾಕ್ಬೇಡ. ಏನು ಚುರ ಅವಳಿಗೆ ಏನು ಚುರ ಅಂದಲ್ಲಿ?